ಒಟ್ಟಾರೆ ನಿಮ್ಮ ದೇಹ ಬಿಜೆಪಿಯಲ್ಲಿದೆ, ಮನಸ್ಸು ಕಾಂಗ್ರೆಸ್ನಲ್ಲಿದೆ ಅನ್ನೋದೊಂದು ಮಾತಿದೆ ಸರ್, ನಿಜನಾ ಸರ್? ಅದು 100ಕ್ಕೆ 100 ಸುಳ್ಳು. ನನ್ನ ಮನಸ್ಸು ಎಲ್ಲ ಕೂಡ ಯಶವಂತಪುರ ಕ್ಷೇತ್ರದ ಮೇಲಿದೆ. ಬಿಜೆಪಿಯಲ್ಲಿ ಯಶವಂತಪುರ ಕ್ಷೇತ್ರದ ಜನತೆ ಏನು ಕೇಳ್ತಾ ಇದ್ದಾರೆ, ಅವ್ರ ಸಮಸ್ಯೆನ ಬಗೆಹರಿಸಬೇಕು ಅಂತಕ್ಕಂಥದ್ದು ಒಂದೇ ಒಂದು ದೃಷ್ಟಿ. ಅದು ಹೊರತುಪಡಿಸಿದ್ರೆ ಮಿಕ್ಕ ಯಾವುದೂ ಇಲ್ಲ. ನೀವು ಹೇಳ್ದಂಗೆ ಮನಸ್ಸು ಅಲ್ಲೆಲ್ಲೋ, ಹೃದಯ ಇಲ್ಲೆಲ್ಲೋ, ಅದ್ಯಾವುದೂ ಇಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಪ್ರಚಾರ ಮಾಡಿ ಆಯಿತು, ನೀವು ಒಂದು ಮಾಡಿ, ನೀವು ಕ್ಯಾಂಡಿಡೇಟ್ ಯಾವುದು JDS ಅಭ್ಯರ್ಥಿ ನೀವೇ, ನಾನು BJP MLA, ನೀವು ನನ್ನನ್ನು ಬಂದು ಅಪ್ರೋಚ್ ಮಾಡಬೇಕಲ್ಲ. ನೀವು ಅಪ್ರೋಚ್ ಮಾಡಿಲ್ಲ ಅಂದರೆ ನಾನೇನು ಮಾಡಲಿ? ಆಯಿತು, ಪಕ್ಷದ ಯಾರು ಬಂದು ನನ್ನ ಕೇಳಬೇಕಲ್ಲ, ಪಕ್ಷದ ಪರ ನೀವು ಪ್ರಚಾರ ಮಾಡಿ ಅಂತೇಳಿ. ನಾನು ವಾಟರ್ ಸಪ್ಲೈದು ಹಾಕರ ಇದ್ದಿದ್ದು ಮೀಟಿಂಗ್ ಹೋಗಿದೆ ಎಂಟೈರ್ ಕ್ಷೇತ್ರನ. ಅವ್ರು ಪುಟ್ಟಣ್ಣ ಫೋನ್ ಮಾಡಿದ್ರು, ಒಂದು ನಿಮಿಷ ನಾನು ನೋಡಬೇಕು ಅಂತ, ಬನ್ನಿ ಅಂತಂದೆ. ಬಂದರು, ಮೀಟಿಂಗ್ ನಡೀತಾ ಇತ್ತು. ಅವ್ರ ಬೇಡ ಅವ್ರಿಗೆ ಮಾಹಿತಿ ಕೇಳಿಕೊಂಡು ಹೋದರು, ಅಷ್ಟೇ, ಮುಗಿದೋಯ್ತು. ಬಂದು ಕೇಳಿ. ಒಟ್ಟಾರೆ ನಿಮ್ಮ ದೇಹ ಬಿಜೆಪಿಯಲ್ಲಿದೆ, ಮನಸ್ಸು ಕಾಂಗ್ರೆಸ್ನಲ್ಲಿದೆ ಅನ್ನೋದೊಂದು ಮಾತಿದೆ ಸರ್, ನಿಜನಾ ಸರ್? ಅದು 100ಕ್ಕೆ 100 ಸುಳ್ಳು. ನನ್ನ ಮನಸ್ಸು ಎಲ್ಲ ಕೂಡ ಯಶವಂತಪುರ ಕ್ಷೇತ್ರದ ಮೇಲಿದೆ. ಬಿಜೆಪಿಯಲ್ಲಿ ಯಶವಂತಪುರ ಕ್ಷೇತ್ರದ ಜನತೆ ಏನು ಕೇಳ್ತಾ ಇದ್ದಾರೆ, ಅವ್ರ ಸಮಸ್ಯೆನ ಬಗೆಹರಿಸಬೇಕು ಅಂತಕ್ಕಂಥದ್ದು ಒಂದೇ ಒಂದು ದೃಷ್ಟಿ. ಅದು ಹೊರತುಪಡಿಸಿದ್ರೆ ಮಿಕ್ಕ ಯಾವುದೂ ಇಲ್ಲ. ನೀವು ಹೇಳ್ದಂಗೆ ಮನಸ್ಸು ಅಲ್ಲೆಲ್ಲೋ, ಹೃದಯ ಇಲ್ಲೆಲ್ಲೋ, ಅದ್ಯಾವುದೂ ಇಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಪ್ರಚಾರ ಮಾಡಿ ಆಯಿತು, ನೀವು ಒಂದು ಮಾಡಿ, ನೀವು ಕ್ಯಾಂಡಿಡೇಟ್ ಯಾವುದು JDS ಅಭ್ಯರ್ಥಿ ನೀವೇ, ನಾನು BJP MLA, ನೀವು ನನ್ನನ್ನು ಬಂದು ಅಪ್ರೋಚ್ ಮಾಡಬೇಕಲ್ಲ. ನೀವು ಅಪ್ರೋಚ್ ಮಾಡಿಲ್ಲ ಅಂದರೆ ನಾನೇನು ಮಾಡಲಿ?